ಏಯ್, ನೀನ್ ಯಾಕೋ ಬಂದೆ? ನಮ್ ಮನೆಗೆ ನೀನ್ ಯಾಕೆ ಬಂದೆ? ಕೂಲ್ ಮೇಡಮ್, ಕೂಲ್, ರಿಲ್ಯಾಕ್ಸ್. ಯಾಕೆ ಇಷ್ಟೊಂದು ಅವಶ್ಯ ಪಡ್ತಿದ್ದೀರಾ? ನಾನೇ ನಿಮ್ಗೋಸ್ಕರ ಬರಲಿಲ್ಲ. ನನಗೆ ಸಂಬಂಧಪಟ್ಟಿದ್ದು ಇಲ್ಲೊಂದಿದೆ, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಏ ಆದಿತ್ಯ, ನಿನಗೆ ಸಂಬಂಧಪಟ್ಟಿರೋದೇನಿದೆ ಇಲ್ಲಿ? ಇವಳು ಅಲ್ಲ ಅಲ್ಲ ಅಲ್ಲ, ಇವಳು ಹೊಟ್ಟೆಲ್ ಬೆಳೀತಿರೋ ಬೇಬಿ ನಂದು. ಆ ಬೇಬಿಗೆ ಫಾದರು ನಾನೇ. ಆ ಬೇಬಿ ನನ್ನ ಸ್ವಂತದ್ದು. ಏಯ್, ಏನ್ ಮಾತಾಡ್ತಾ ಇದೀಯಾ? ಮೈಂಡ್ ಯೋರ್ ಟಂಗ್. ಯಾರ ಮನೆಗೆ ಬಂದು ಏನ್ ಮಾತಾಡ್ತಾ ಇದೀಯಾ? ಕೂಲ್ ಕೂಲ್. ಯಾಕೆ ಹಾರಿಕಾ, ನಿನ್ನ ಬಾವಂಗೆ, ನಿನ್ನ ಗಂಡಂಗೆ, ಅತ್ತೆಗೆ, ಅಕ್ಕಂಗೆ ನಿಜ ಹೇಳಲೇ ಇಲ್ವಾ? ಎರಡೂ ಕಾಲು ಬಿದ್ದು ಹೋಗಿ ನಿನ್ನ ಗಂಡ ವೀಲ್ ಚೇರಲ್ಲಿದ್ದಾನೆ ಅಂತ ನೀನು ನನ್ನ ಜೊತೆ ಕ್ಲೋಸ್ ಆದೆ ಅಂತ, ನಮ್ಮ ಪ್ರೀತಿ ಪ್ರತಿಫಲವಾಗಿ ನೀನು ಕನ್ಸೀವ್ ಆದೆ ಅಂತ ಇವ್ರು ಯಾರಿಗೂ ಹೇಳಲೇ ಇಲ್ವಾ? ಆ ಗುಡ್ ನ್ಯೂಸ್ನ ಯಾಕಿನ್ನು ಮುಚ್ಚಿಟ್ಟಿದೀಯಾ? ಏಯ್, ನಿನ್ನ ಇದೆಲ್ಲ ನಿನ್ನಿಂದಲೇ ಕಣೋ. ನಿನ್ನಿಂದಲೇ ನನಗಿಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರೋದು. ಏಯ್, ನಿನ್ನ ಅವಶ್ಯಕತೆಗೋಸ್ಕರ ನನ್ನನ್ನು ಉಪಯೋಗಿಸ್ಕೊಂಡು ಈಗ ನನಗೆ ತೊಂದರೆ ಕೊಡ್ತಿದ್ಯಾ? ಕೂಲ್. ಅದೇನ್ ಬೇಬಿ, ಅವಶ್ಯಕತೆ ನಾನೊಬ್ನದೇನಾ? ನಿಂಗೂ ಅವಶ್ಯಕತೆ ಇದ್ದಿದ್ರಿಂದಲೇ ಅಲ್ವಾ ನನ್ನ ಹತ್ರ ಬಂದಿದ್ದು. ಈಗ ತಪ್ಪೆಲ್ಲ ನಂದೊಬ್ನದ್ದೇ ಅನ್ನೋ ಥರ ನನ್ನ ಯಾಕೆ ಬ್ಲೇಮ್ ಮಾಡ್ತಿದ್ಯಾ? ಚಪ್ಲಿಲ್ ಹೊಡಿತೀನಿ ಮತ್ತೆ ಆ ಮಾತು ಹೇಳಿದ್ರೆ. ಆಗ ಕೆನ್ನೆ ಮೇಲೆ ಮುತ್ಕೊಟ್ಟೆ, ಈಗ ಚಪ್ಲಿಲ್ ಹೊಡಿತೀನಿ ಅಂತಿದೀಯಾ? ಇಷ್ಟು ದೂರ ಬಂದಾದ್ಮೇಲೆ ಇವಾಗ ಯಾಕೆ ಭಯ ಬೇಬಿ? ಎಲ್ರಿಗೂ ನಿಜ ಗೊತ್ತಾಗಿದೆ ಅಲ್ವಾ? ಇನ್ನು ಮುಚ್ಚುಮರೆ ಎಲ್ಲ ಯಾಕೆ? ಇವ್ರೆಲ್ಲರ ಹತ್ರನೂ ಯಾಕೆ ಅನ್ಸ್ಕೋತೀಯ? ನಿನಗೆ ಅವತ್ತೇ ಹೇಳದ್ನಲ್ಲ, ನನ್ನ ಹತ್ರ ಬಂದ್ರೆ ನಿನ್ನ ಹೂವಲ್ಲಿಟ್ಟು ನೋಡ್ಕೋತೀನಿ ಅಂತ. ಈಗಲೇ ಬಂದ್ಬಿಡು ಬೇಬಿ. ಇವ್ರ ಜೊತೆ ಯಾಕೆ ಇರ್ತೀಯ? ನಮ್ಮ ಮನೆಗೆ ಹೋಗೋಣ, ಹ್ಯಾಪಿಯಾಗಿರೋಣ. ಕಮ್ ಬೇಬಿ, ಕಮ್, ಬಂದ್ಬಿಡು ನನ್ನ ಜೊತೆ. ಈ ನಾಯಿನ ಮೊದಲು ಹೊರಗಾಕು ಅಭಿ. ಇನ್ನೊಂದು ಕ್ಷಣ ಕೂಡ ಇವನು ಈ ಮನೇಲಿ ಇರಬಾರ್ದು. ಮಾತ್ ಬಗ್ಗೆ ಹಿಡ್ತಾ ಇರ್ಲಿ ಆಂಟಿ, ನಾನು ನಾಯಿ ಅಲ್ಲ. ಕಂಡವ್ರ ಹೆಣ್ಗೆ ಆಸೆ ಪಡೋ ನೀನು ನಾಯಿ ಅಲ್ದೆ ಇನ್ನೇನೋ? ನೀನ್ ಇಂಥ ನೀಚ ಅಂತ ಗೊತ್ತಿರ್ಲಿಲ್ಲ. ನಿಮ್ ನಾದ್ನಿ ಏನು ಪತಿವ್ರತೆ ಅಲ್ಲ ಭಾಸ್ಕರ್ ಅವ್ರೆ. ನಾನೊಬ್ನೇ ಈ ತಪ್ಪು ಮಾಡಿಲ್ಲ. ಇವನ್ನ ಸಾಯಿಸೋಣ. ನನ್ಗೇನಾದ್ರೂ ಕಾಲಿದ್ದಿದ್ರೆ ಎದ್ದು ಈಗಲೇ ಇವನ್ ತಲೆ ತೆಗಿತಿದ್ದೆ. ಹಲೋ ಅಖಿಲ್ ಕಂದ, ವೀಲ್ ಚೇರಲ್ಲಿ ಕೂತ್ಕೊಂಡು ವೀರನ್ ಥರ ಮಾತಾಡ್ತಿದ್ಯಲ್ಲ. ನಿನ್ ತಲೆ ತೆಗೆದ್ರೆ ನಾನ್ ಸುಮ್ಮನಿರ್ತೀನಿ ಅಂತ ಅನ್ಕೊಂಡಿದ್ಯಾ? ಸಾಯಿಸ್ಬಿಡ್ತೀನಿ ಕಣ ಇನ್ನ. ಅವ್ನ್ ಸತ್ ಹೋಗ್ತಾನೇನು? ಬಿಟ್ಬಿಡ್ರಿ. ಸಾಯಿಲಿ ಬಿಡಿ ವಸು. ಸಾಯಿಲಿ ಬಿಡು ವಸು. ಬೇಕಾದ್ರೆ ಆ ಕೇಸ್ನ ನನ್ ಮೇಲೆ ಹಾಕೋತೀನಿ. ಇವನ್ಗೆ ಬದುಕೋ ಅರ್ಹತೆನೇ ಇಲ್ಲ. ಸಾಯಿಸ್ಬಿಡು ಅಭಿ. ಬಿಟ್ಬಿಡಬಿ.
ಅವ್ನು ಮಾಡಿದ ಪಾಪಕ್ಕೆ ಅವನೇ ಸಾಯ್ತಾನೆ. ಬಿಟ್ಬಿಡೋಣ. ಇವಳು ಮಾಡಿದ ತಪ್ಪಿಗೆ ಅವನ್ನ ಯಾಕೆ ಸಾಯಿಸ್ಬೇಕು? ಬಿಟ್ಬಿಡು. ಬಿಟ್ಬಿಡ್ರಿ. ಮತ್ತೆ ಮನೆ ಒಳಗೇನಾದ್ರೂ ಬಂದ್ರೆ ನಿನ್ ಶವನೇ ಆಚೆ ಹೋಗೋದು. ಹೋಗೋ ಆಚೆ. ಗೆಟ್ ಔಟ್. ನನ್ನೇ ಸಾಯ್ಸಕ್ ನೋಡ್ತೀಯಾ? ನಿನ್ನ ಸುಮ್ಮನೆ ಬಿಡಲ್ಲ. ಅವರು ನಿನಗೆ ಜೀವ ಭಿಕ್ಷೆ ಕೊಟ್ಟಿದ್ದಾರೆ, ಓಡ್ ಹೋಗೋ. ನನ್ನ ಈ ಥರ ಅವಮಾನ ಮಾಡಿದ್ದಕ್ಕೆ ನಿಮ್ಮ ಮೇಲೆ ಸೇಡ್ ಇಟ್ಕೊಂಡೆ. ನಾನೀಗ ಗೌರ್ಮೆಂಟ್ ಇವೆಂಟ್ ಕೊಟ್ಟಿದ್ದಿದ್ರೆ ನಿಮ್ಮೆಲ್ರಿಗೂ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಈವೆಂಟ್ ನೀವು ತಗೊಂಡು ಮರ್ಯಾದೆ ಗಳಿಸಿದ್ರಿ. ಎಲ್ರ ಮುಂದೆ ಆ ಮರ್ಯಾದೆ ಕಳಿಲಿಲ್ಲ ಅಂದ್ರೆ ನಾನು ಆದಿತ್ಯನೇ ಅಲ್ಲ. ಜೀವಂತವಾಗಿ ಆಚೆ ಹೋಗ್ಬೇಕನ್ನೋ ಆಸೆ ಇಲ್ವಾ ನಿನಗೆ? ಹೋಗ್ತೀನಿ ಅಭಿ. ನಾನು ಯಾರು ಅಂತ ನಿನಗೆ ತೋರಿಸ್ತೀನಿ. ಇಂಥದ್ದು ಇನ್ನೂ 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 ನಡೀತಾನೆ ಇರುತ್ತೆ. ವೇಟ್ ಮಾಡು. ನಿನಗೇನು ಆಗಲ್ಲ ಬೇಬಿ. ನನ್ನ ಹತ್ರ ಬಂದ್ಬಿಡು. ನಿಂಗೋಸ್ಕರ ಕಾಯ್ತಾ ಇರ್ತೀನಿ. ಇವಳ ಜಾತಕದಲ್ಲಿ ಏನಿದೆಯೋ ಗೊತ್ತಿಲ್ಲ. ಇದ್ದಿದ್ದು ಒಂದ್ ಅವಕಾಶನೂ ಕೈ ತಪ್ತು. ಈಗ ವಸು ಸತ್ರು ಸಹಾಯ ಮಾಡಲ್ಲ. ಕಡೆಗೆ ಅವನನ್ನ ಮನೆಗೂ ಕರೆಸ್ಬಿಟ್ಟೆ ಅಲ್ವಾ ಹಾರಿಕಾ? ನಾನು ಕರೀಲಿಲ್ಲ ಅತ್ತೆ. ಛೀ, ನನ್ನ ಆಪ್ತೆ ಅಂತ ಕರಿಬೇಡ. ನಿನ್ನ ಮುಖ ನೋಡಕ್ಕೂ ನನಗೆ ಅಸಹ್ಯ ಆಗ್ತಿದೆ. ನಿನ್ನ ವಿಷಯ ಇವತ್ತು ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ. ನಿನಗೆ ವಿಚ್ಛೇದನ ಸಿಗೋದು ಗ್ಯಾರಂಟಿ. Case number 2/2024. Proceed. ಯುವರ್ ಆನರ್, ಇದು ವಿಚ್ಛೇದನದ ಕೇಸು. ಕೆಲವು ತಿಂಗಳಿಂದ ಇದು ಫ್ಯಾಮಿಲಿ ಕೋರ್ಟಲ್ಲಿತ್ತು. ನನ್ನ ಕ್ಲೈಂಟ್ ವಿನಂತಿ ಮೇರೆಗೆ ಈ ಕೇಸ್ ಈ ಕೋರ್ಟ್ಗೆ ತಗೊಂಡು ಬರಬೇಕಾಯ್ತು. ಭಾರತೀಯ ವಿವಾಹ ವ್ಯವಸ್ಥೆ ತುಂಬ ಶ್ರೇಷ್ಠ ಅಂತ ಪ್ರಪಂಚ ಇಡೀ ಕೊಂಡಾಡ್ತಿದೆ. ಅದ್ಯಾಕೆ ಅಂದರೆ ಭಾರತೀಯ ಗಂಡ ಹೆಂಡತಿ ಪರಸ್ಪರ ನಂಬಿಕೆ, ವಿಶ್ವಾಸ, ಜವಾಬ್ದಾರಿಯಿಂದ ತಮ್ಮ ವಿವಾಹ ಬಂಧನನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಕೆಲವು ಜನರು ಕೆಟ್ಟ ನಡತೆಯಿಂದ ಭಾರತೀಯ ವಿವಾಹ ವ್ಯವಸ್ಥೆಗೆ ಕೆಟ್ಟ ಹೆಸರು ತರ್ತಿದ್ದಾರೆ. ಅಂಥ ಕೇಸಿದು. ನನ್ನ ಕ್ಲೈಂಟ್ ಅಖಿಲ್ಗೆ ಹಾರಿಕಾ ಅನ್ನೋ ಈ ಹುಡುಗಿ ಪ್ರೀತಿಸಿ ಮದುವೆ ಮಾಡ್ಕೊಂಡಿದ್ದಾಳೆ. ಆದರೆ ನನ್ನ ಕ್ಲೈಂಟ್ ಮೇಲೆ ಅವಳಿಗೆ ಕಿಂಚಿತ್ತೂ ಪ್ರೀತಿ ಇಲ್ಲ. ತನ್ನ ದಾಂಪತ್ಯದಲ್ಲಿ ಜವಾಬ್ದಾರಿನೂ ಇಲ್ಲ. ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡು ಅವನ ಮಗುಗೆ ತಾಯಿಯಾಗಿದ್ದಾಳೆ. ಅಬ್ಜೆಕ್ಷನ್ ಯುವರ್ ಆನರ್. ನನ್ನ ಕ್ಲೈಂಟ್ ಮೇಲೆ ಅವಮಾನಕರ ಆರೋಪ ಮಾಡ್ತಿದ್ದಾರೆ. ಆಧಾರ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಆಧಾರ ಇದೆ ಸರ್. ಯಾರಮ್ಮ ನೀನು?
ಅಖಿಲ್ ನನಗೆ ಮೈದ್ನ ಆಗ್ತಾನೆ ಸರ್. ನೀವೇನಾದರೂ ಹೇಳಬೇಕು ಅಂತಿದ್ರೆ ಕಟ್ಕಟೆಗೆ ಬಂದು ಹೇಳಿ. ನನ್ ಮೈದ್ನ ಅಖಿಲ್ ಹಾರಿಕನ್ನ ಪ್ರೀತಿಸಿ ಮದ್ವೆ ಆಗಿದ್ದಾನೆ. ಇವಳನ್ನ ತುಂಬಾನೇ ನಂಬಿದ್ದ. ಈಕೆ ಜೀವನ ರಕ್ಷಣೆ ಮಾಡೋಕ್ ಹೋಗಿ ಅವನ್ 2 ಕಾಲು ಸ್ವಾಧೀನ ಕಳ್ಕೊಂಡಿವೆ. ಹೆಂಡ್ತಿಯಾಗಿ ಹಾರಿಕಾ ತನ್ನ ಗಂಡನ್ಗೆ ಸೇವೆ ಮಾಡೋದ್ ಬಿಟ್ಟು ತನ್ನ ಜವಾಬ್ದಾರಿನ ಮರ್ತು ಇನ್ನೊಬ್ಬನ ಜೊತೆ ತುಂಬಾ ಹತ್ರ ಆದ್ಲು. ನನ್ ಮೈದ್ನ ಅಖಿಲ್ಗೆ ಮೋಸ ಮಾಡಿ ಆ ವ್ಯಕ್ತಿ ಜೊತೆ ಸಂಬಂಧ ಇಟ್ಕೊಂಡು ಅವನ್ ಮಗುಗೆ ತಾಯಿ ಆದ್ಲು. ಸುಳ್ಳು ಸರ್, ನಾನಂತ ತಪ್ಪು ಕೆಲಸ ಮಾಡಿಲ್ಲ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ನೀವು ಸಾಬೀತುಪಡಿಸ್ತೀರಾ? ಖಂಡಿತವಾಗ್ಲು ಸರ್. ಆ ವ್ಯಕ್ತಿ ನಮ್ಮ ಮನೆಗೆ ಬಂದು ಹಾರಿಕಾ ಹೋಟೆಲ್ ಬೆಳೀತಾ ಇರೋ ಮಗುಗೆ ತಂದೆ ನಾನೇ ಅಂತ ಹೇಳ್ದ. ಹಾರಿಕಾ ಕೂಡ ಒಪ್ಕೊಂಡ್ಲು. ಇಲ್ಲ ಸರ್, ನಾನು ಒಪ್ಕೊಂಡಿಲ್ಲ. ಸರ್, ಒಂದ್ಸಲ ಈ ವಿಡಿಯೋ ನೋಡಿ, ನಿಮ್ಗೆ ಅರ್ಥ ಆಗತ್ತೆ. ನನಗೆ ಸಂಬಂಧಪಟ್ಟಿದ್ದು ಇಲ್ಲೊಂದಿದೆ, ಅದನ್ನ ತಗೊಂಡು ಹೋಗೋಣ ಅಂತ ಬಂದೆ. ಇವಳು ಹೊಟ್ಟೆಲ್ ಬೆಳೀತಿರೋ ಬೇಬಿ ನಂದು. ಎರಡೂ ಕಾಲು ಬಿದ್ದು ಹೋಗಿ ನಿನ್ ಗಂಡ ವೀಲ್ ಚೇರಲ್ಲಿದ್ದಾನೆ ಅಂತ ನೀನು ನನ್ನ ಜೊತೆ ಕ್ಲೋಸ್ ಆದೆ ಅಂತ, ನಮ್ಮ ಪ್ರೀತಿ ಪ್ರತಿಫಲವಾಗಿ ನೀನು ಕನ್ಸೀವ್ ಆದೆ ಅಂತ ಇವ್ರು ಯಾರಿಗೂ ಹೇಳಲೇ ಇಲ್ವಾ? ನಿನಗೆ ಅವತ್ತೇ ಹೇಳದ್ನಲ್ಲ, ನನ್ನ ಹತ್ರ ಬಂದ್ರೆ ನಿನ್ನ ಹೂವಲ್ಲಿಟ್ಟು ನೋಡ್ಕೋತೀನಿ ಅಂತ. ನಿನ್ನಿಂದಲೇ ನನಗಿಷ್ಟೆಲ್ಲ ಪ್ರಾಬ್ಲಮ್ಸ್ ಆಗಿರೋದು. ಏಯ್, ನಿನ್ನ ಅವಶ್ಯಕತೆಗೋಸ್ಕರ ನನ್ನ ಉಪಯೋಗಿಸ್ಕೊಂಡು ಈಗ ನನಗೆ ತೊಂದರೆ ಕೊಡ್ತಿದ್ಯಾ? ಕೂಲ್ ಕೂಲ್ ಕೂಲ್. ಮಿಸಸ್ ಹಾರಿಕಾ, ಒಂದ್ಸಲ ನೀವು ಈ ವಿಡಿಯೋ ನೋಡಿ. ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಇದು ಸರ್, ನನ್ನ ಮೈದ್ನನ್ನ ಇವಳು ತುಂಬಾ ಸಲ ಅವಮಾನ ಮಾಡಿದಾಳೆ ಸರ್. ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದಾಳೆ. ನನ್ನ ಮೈದ್ನ ಕುಗ್ಗೋಗಿ ಆತ್ಮಹತ್ಯೆ ಪ್ರಯತ್ನ ಕೂಡ ಮಾಡಿದ್ದ ಸರ್. ಮಿಸ್ಟರ್ ಅಖಿಲ್, ನಿಮ್ಮ ಅತ್ತಿಗೆ ಹೇಳ್ತಿರೋದು ನಿಜಾನಾ? ನಿಜ ಸರ್. ಇವಳನ್ನ ಪ್ರೀತಿಸಿ ಮದುವೆ ಆದೆ. ಎಷ್ಟೋ ಸಲ ಇವಳು ಆಡಿದ ಮಾತನ್ನ, ಅವಮಾನನ ಸಹಿಸ್ಕೊಂಡೆ. ಆದರೂ ಕೂಡ ಇವಳು ವಿಚ್ಛೇದನ ಬೇಕು ಅಂದ್ಲು. ಆ ಟೈಮಲ್ಲಿ ನಮ್ಮ ಅಣ್ಣಾತ್ಗಿರು ನಮ್ಮನ್ನ ಒಂದು ಮಾಡೋದಕ್ಕೆ ಪ್ರಯತ್ನ. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಅದು ಫೇಕ್ ಸರ್, ಸುಳ್ಳು. ನಾನು ಯಾವ ತಪ್ಪು ಮಾಡಿಲ್ಲ. ಇನ್ನೂ ಕತೆ ಹೇಳ್ಬೇಡ ಹಾರಿಕಾ. ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ಬೇಡ. ನೀವ್ ಎಲ್ಲರೂ ಸೇರಿ ನನ್ನ ಮೇಲೆ ಆರೋಪ ಮಾಡ್ತಿದ್ದೀರಾ. ನನ್ನ ಜೀವನನ ನಾಶ ಮಾಡ್ತಿದ್ದೀರಾ. ನೀನೇ ನಿನ್ನ ಜೀವನನ ನಾಶ ಮಾಡ್ಕೊಂಡಿದ್ಯಾ. ನಿನ್ ಸ್ವಯಂಕೃತ ಅಪರಾಧನೇ ಇದು. ನಾನು ಯಾವ ತಪ್ಪು ಮಾಡಿಲ್ಲ. ಆರ್ಡರ್, ಆರ್ಡರ್. ಸಾಕ್ಷ್ಯಾಧಾರಗಳೆಲ್ಲವನ್ನು ಪರಿಶೀಲಿಸಿದ ನಂತರ ಮಿಸಸ್ ಹಾರಿಕಾ ಉದ್ದೇಶಪೂರ್ವಕವಾಗಿ
ಅವರ ಗಂಡನಿಗೆ ಮೋಸ ಮಾಡಿದ್ದಾರೆ ಎಂದು ಸಾಬೀತಾಗಿದೆ. ಹಾಗಾಗಿ ಮಿಸ್ಟರ್ ಅಖಿಲ್, ಮಿಸಸ್ ಹಾರಿಕಾ ಇವರಿಬ್ಬರ ಸಂಬಂಧವನ್ನು ರದ್ದುಗೊಳಿಸುತ್ತಾ ತಡೀರಿ ಸರ್, ನೀವು ವಿಚ್ಛೇದನ ಕೊಟ್ರೆ ನಾನು ಸತ್ತು ಹೋಗ್ತೀನಿ. ಕೋರ್ಟಲ್ಲಿ ನೀವು ಹೀಗೆಲ್ಲ ಮಾತಾಡಬಾರ್ದು. ನಾನ್ ನಿಜಾನೇ ಹೇಳ್ತಿದ್ದೀನಿ ಸರ್. ನನ್ ಗಂಡ ಇಲ್ದೇ ಇರೋ ಜೀವನ ನನಗ್ ಬೇಡ. ನನಗ್ ಒಂಟಿಯಾಗಿ ಬದುಕೋದಕ್ಕಾಗಲ್ಲ. ಐ ಆಮ್ ಗೋಯಿಂಗ್ ಟು ಡೈ. ಹಾರಿಕಾ, 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 ಅಯ್ಯೋ ಹಾರಿಕಾ, ಹಾರಿಕಾ, ಅಯ್ಯೋ ಹಾರಿಕಾ, 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 ಕಣ್ಬಿಡು. ಕೆಲಸ ಮಾಡ್ಬಿಟ್ಟಿಯೇ. ಹಾರಿಕಾ. ಹಾರಿಕಾ, ಹಾರಿಕಾ, ನೀನೇ ಎದ್ದೇಳು. ಅಯ್ಯೋ ಹಾರಿಕಾ, 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 ಕಣ್ಬಿಡೆ. ಅಮ್ಮ ಹಾರಿಕಾ, ಹಾರಿಕಾ, ಅಯ್ಯೋ ಹಾರಿಕಾ. ಏನು ಅಂದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ. ಎದ್ದೇಳು ಹಾರಿಕಾ. ಡಾಕ್ಟರ್, ಇವಳು ವಿಷ ಕೊಡ್ಬಿಟ್ಟಿದ್ದಾಳೆ. ಬೇಗ ಟ್ರೀಟ್ಮೆಂಟ್ ಕೊಡಿ ಪ್ಲೀಸ್. ಪಾಯ್ಸನ್ ತಗೊಂಡ್ಲಾ? ಹಾಗಾದ್ರೆ ಇದು ಸೂಸೈಡ್ ಕೇಸ್. ಪೊಲೀಸಿಗೆ ರಿಪೋರ್ಟ್ ಮಾಡಬೇಕು. ಆ ಫಾರ್ಮಾಲಿಟೀಸ್ ಎಲ್ಲ ನಾವು ನೋಡ್ಕೋತೀವಿ ಡಾಕ್ಟರ್. ನೀವು ಬೇಗ ಟ್ರೀಟ್ಮೆಂಟ್ ಮಾಡಿ. ಬಾಯ್ಸ್, ಪೇಷಂಟ್ನ ಥಿಯೇಟರ್ ಕರ್ಕೊಂಡು ಬನ್ನಿ. ಹಾರಿಕಾ ಇಷ್ಟೊಂದು ಹೇಳಿನ ಅತ್ತೆ? ಎಲ್ರು ನಿಂತರ ಮೊಂಡಾಗಿರಲ್ವೇ? ನನ್ಗಿಂತಲೂ ಮೊಂಡು ನೀನು. ಗಂಡ ಸತ್ತೋದ್ರು ಇನ್ನೂ ಬದುಕೇ ಇದೆಯಾ? ನೀನೇನ್ ಕಮ್ಮಿನ ಹೇಳು? ಗಂಡ ಓಡ್ ಹೋಗಿದ್ರು ಚಿಂತೆ ಇಲ್ದೆ ಇಲ್ಲೇ ಇದೆಯಲ್ಲ. ಭಯ ಭಕ್ತಿ ಬಗ್ಗೆ ನೀನು ನಾನೇ ಮಾತಾಡ್ಕೋಬೇಕು. ಮತ್ತೆ ಸ್ವಲ್ಪ ಹೊತ್ತು ನೀನ್ ಬಾಯಿ ಮುಚ್ಕೊಂಡಿದೆ. ಬಾಯಿ ಮುಚ್ಚು. ನೀನ್ ಬಾಯಿ ಮುಚ್ಚು. ಮೊದ್ಲು ನೀನ್ ಬಾಯಿ ಮುಚ್ಚು. ಹಾರಿಕಾ ಸಾಯ್ತಾಳೋ ಬದುಕ್ತಾಳೋ ಅಂತ ನಾನ್ ಟೆನ್ಷನ್ ಅಲ್ಲಿ ಇದ್ದೀನಿ. ನಿನ್ಗ್ಯಾಕೆ ಅಷ್ಟೊಂದು ಟೆನ್ಷನ್ನು? ಅವಳೇನಾದ್ರು ನಿನ್ ಮಗಳ? ಸ್ವಲ್ಪನಾದ್ರೂ ಮನುಷ್ಯರ ತರ ಯೋಚನೆ ಮಾಡೆ. ಮನುಷ್ಯತ್ವ ಇಟ್ಕೊಂಡು ಯೋಚನೆ ಮಾಡು. ಓಯಪ್ಪ, ನೀನ್ ಮನುಷ್ಯತ್ವದ ಬಗ್ಗೆ ಮಾತಾಡ್ತಿದೀಯಾ? ದಮಯಂತಿ, ಅತ್ಗೆ ನಿಮ್ ಜಗಳ ನಿಲ್ಲಿಸ್ತೀರಾ? ಸರಿ. ಡಾಕ್ಟರ್, ಹಾರಿಕಾ ಅವಳು ಹೆವಿ ಡೋಸ್ ಪಾಯ್ಸನ್ ತಗೊಂಡಿದ್ದಾಳೆ. ಸಿಚುಯೇಷನ್ ತುಂಬಾ ಕ್ರಿಟಿಕಲ್ ಆಗಿದೆ. 1 ಗಂಟೆ ಆಗೋ ತನಕ ಏನು ಹೇಳಕ್ಕಾಗಲ್ಲ. ಅಂದ್ರೆ ನಮ್ ಹಾರಿಕಾ ಉಳಿಯಲ್ವಾ ಡಾಕ್ಟ್ರೆ? ಈಗ ವಿಷಯ ಹೇಳಕ್ಕಾಗಲ್ಲ, ಸ್ವಲ್ಪ ವೇಟ್ ಮಾಡಿ. ಡಾಕ್ಟರ್, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಹಾರಿಕನ ಉಳಿಸಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್, ವೇಟ್ ಮಾಡಿ. ಡಾಕ್ಟರ್,
ಇವಳಿಗೆ ಇವತ್ತು ಗ್ರಹಚಾರನೇ ಸರಿ ಇಲ್ಲ. ಕೈಯಾರೆ ಪ್ರಾಣಾಪಾಯ ತಂದ್ಕೊಂಡ್ಬಿಟ್ಲು. ಹಾರಿಕಾ ಹೋದ್ರೆ ಆಸ್ತಿಲ್ ಭಾಗನೂ ಸಿಗಲ್ಲ, ನನಗೆ ಕಮಿಷನ್ ಸಿಗಲ್ಲ. ಇವಳನ್ನ ಹೇಗಾದ್ರೂ ಉಳ್ಸಪ್ಪ ದೇವ್ರೇ. ಏನಾಯ್ತು ಅಖಿಲ್? ಯಾಕಷ್ಟೊಂದು ಸಿಟ್ಟಲ್ಲಿದ್ಯಾ? ಅವಳು ಹೋದ್ರೆ ನಮ್ಗೇನು ನಷ್ಟ ಇಲ್ಲ ಅದಕ್ಕೆ. ಅವಳನ್ನ ಯಾಕೆ ಉಳಿಸ್ಕೋತಿದ್ದೀರಾ?